ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಇದು ಮೊಹರಂ 9ರಂದು ಮಾಡಿದಂಥ ಶರ್ಬತ್ ಹಂಚ್ಕೊಳ್ಳುವಂಥ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇದು ಅಂದರೆ ನಮ್ಮ ಮನೆಯದು ಶರ್ಬತ್ ಅಲ್ಲ, ಅಂದರೆ ಇದು ನನ್ನ ಹಸ್ಬೆಂಡ್ನ ಕಸಿನ್ ಮಾಡುವಂಥ ವರ್ಷನೂ ಅವನು ಈ ಥರ ರೋಡಲ್ಲೆಲ್ಲ ಮೊಹರಂ 9ರಂದು ಈ ಥರ ಶರ್ಬತ್ ಹಂಚ್ಕೋತಾನೆ ಎಲ್ಲರಿಗೂ ಕೂಡ. ಇಲ್ಲಿ ಒಂದು ಲೆಕ್ಕವೇ ಇಲ್ಲ, ಎಲ್ಲ ಕಡೆನೂ ಅಲ್ಲಲ್ಲಿ 9, 10ರಂದಂತೂ ಫುಲ್ಲು ಶರ್ಬತ್ತು, ಎಷ್ಟು ಬೇಕಾದಷ್ಟು ಕುಡಿಬಹುದು. ಎಲ್ಲ ವೆರೈಟೀಸ್ ಶರ್ಬತ್ ಕೂಡ ಇಲ್ಲಿ ಹಂಚ್ಕೊಳ್ತಾರೆ. ಇದು ನಾನು ನಮ್ಮ ರಿಲೇಟಿವ್ಸೇ ಆದಿದ್ದರಿಂದ ಇವನ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಬೇರೆ ಎಲ್ಲೂ ಅಲ್ಲಿ ಇಲ್ಲಿ ವಿಡಿಯೋಸ್ ಎಲ್ಲ ತೆಗಿಲಿಕ್ಕೆ ಹೋಗಲಿಲ್ಲ. ಇಲ್ಲಿ ತುಂಬಾ ಫುಲ್ಲು ರಶ್ ಇರ್ತದೆ. ಇಲ್ಲಿ ಅಂದರೆ ಇದು ಹೈದರಾಬಾದ್ ಆಗಿದ್ದರಿಂದ ಇಲ್ಲಿ ಹೇಗೆ ಅಂತ ಇಲ್ಲಿ ಇರುವವರಿಗೇ ಗೊತ್ತು ಇಲ್ಲಿ ಅದು ಅವಸ್ಥೆ. ಅಂದರೆ ಮೊಹರಂ 9, 10ರಂದೆಲ್ಲ ಏನೆಲ್ಲ ಇರ್ತದಂತೆಲ್ಲ. ಈಗ ನೋಡಿ, ಇಲ್ಲಿ ಶರ್ಬತ್ ಹಂಚ್ಕೊಳ್ಳುವ ಒಂದು ಪುಟ್ಟ ಸೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ ನಿಮ್ಮ ಕಡೆ ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಮೊಹರಂ 9ರಂದು ಅಂತ. ಇಲ್ಲಿ ಮನೆಗೂ ಕೂಡ ಎಲ್ಲರೂ ಅವರವರ ಮನೆಯಲ್ಲಿ ಮಾಡಿ ಎಲ್ಲರೂ ಒಬ್ಬರಿಗೊಬ್ಬರು ಶರ್ಬತನ್ನು ಕೂಡ ಹಂಚ್ಕೋತಾರೆ. ಬನ್ನಿ ಫ್ರೆಂಡ್ಸ್, ಈಗ ಇಲ್ಲಿರುವ ಒಂದು ಸಣ್ಣ ಪುಟ್ಟ ವಿಡಿಯೋ ಕ್ಲಿಪ್ಸನ್ನು ವೀಕ್ಷಿಸ್ಕೊಂಡು ಬರೋಣ ಬನ್ನಿ. ಇಲ್ಲಿ ಎಲ್ಲ ಈಗ ಶರ್ಬತ್ಗೆ ತಯಾರಿ ಮಾಡ್ತಾ ಇದ್ದಾರೆ. ಮನೆಯಿಂದ ಎಲ್ಲ ಮಾಡಿಕೊಂಡು ಬರ್ತಾನೆ ಇಲ್ಲಿ ಅವನು ಶರ್ಬತ್ತನ್ನು ಈ ಥರ. ಮತ್ತು ಇಲ್ಲಿ ಎಲ್ಲ ಒಂದೇ ದೊಡ್ಡ ಒಂದು ಪಾತ್ರೆಗೆ ಹಾಕಿ ಇಲ್ಲಿ ಇದಕ್ಕೆ ಐಸ್ ಕ್ಯೂಬ್ಸ್ ಎಲ್ಲ ಹಾಕಿ ಇಲ್ಲಿಯೇ ರೆಡಿ ಮಾಡ್ತಾನೆ. ಅಂದರೆ ಈಗ ಸ್ವಲ್ಪ ಸೆಕೆ ಜಾಸ್ತಿ ಇರೋದ್ರಿಂದ ಕೋಲ್ಡ್ ಇದ್ರೇ ಕುಡಿಬಹುದು, ಇಲ್ಲಾಂದರೆ ಕುಡಿಲಿಕ್ಕೆ ಆಗೋದಿಲ್ಲ. ನೀರಿನ ಶರ್ಬತ್ ಕೂಡ ಮಾಡುವವರು ಮಾಡ್ತಾರೆ, ಹಾಗೂ ಈ ಥರ ಹಾಲದ್ದು ಕೂಡ ಶರ್ಬತ್ ಮಾಡ್ಕೋತಾರೆ. ಯಾವುದು ಬೇಕಾದರೂ ಶರ್ಬತ್ ಎಲ್ಲಿ ಬೇಕಾದರೂ ಅಲ್ಲಿ ಇಲ್ಲಿ ರೋಡಲ್ಲಿ ಕುಡಿಬಹುದು. ರಶ್ ಅಂತೂ ಫುಲ್ ಇರ್ತದೆ. ಮೊಹರಂ 10ರಂದು ಅಂತೂ ತುಂಬ ಫುಲ್ ಇರ್ತದೆ. ಇಲ್ಲಿ ಅದು ಬೇರೆ ಬೇರೆ ವೀಡಿಯೋಸ್ ಎಲ್ಲ ಆದರೆ ಶೇರ್ ಮಾಡ್ಕೋತೇನೆ. ಇಲ್ಲಿ ನಮ್ಮ ಐಸ್ ಕ್ಯೂಬ್ ಕೂಡ ಇದಕ್ಕೆ ಆ್ಯಡ್ ಮಾಡಿದರು ನೋಡಿ. ಈಗ ಅಂತೂ ಫುಲ್ಲು ಕೋಲ್ಡಾಗಿ ಕುಡಿಲಿಕ್ಕಂತೂ ತುಂಬ ಚೆನ್ನಾಗಿರ್ತದೆ. ಡ್ರೈ ಫ್ರೂಟ್ ಕೂಡ ಫುಲ್ಲು ಚೆನ್ನಾಗಿ ಹಾಕಿದ್ದರಿಂದ ತುಂಬಾ ಟೇಸ್ಟ್ ಕೂಡ ಆಗಿತ್ತು ಇದು ಶರ್ಬತ್ ಕೂಡ. ಇದು ಮಾಡುವ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಬೋದಿತ್ತು, ನನಗೆ ಅಷ್ಟೇನು ಟೈಮ್ ಇರಲಿಲ್ಲ ಇದನ್ನೆಲ್ಲ ವೀಡಿಯೋಸ್ ಮಾಡಲಿಕ್ಕೆ. ಅದಕ್ಕೋಸ್ಕರ ನಾನು ಸ್ವಲ್ಪನೇ ಕ್ಲಿಪ್ಪನ್ನು ಶೇರ್ ಮಾಡಿದ್ದೇನೆ ಫ್ರೆಂಡ್ಸ್. ಇದು ನಮ್ಮ ಮನೆಯ ಹತ್ತಿರನೇ ಸ್ವಲ್ಪನೇ ದೂರ ಇರೋದು. ಒಂದು 2 ನಿಮಿಷದಲ್ಲಿ ನಾವು ಈ ಜಾಗಕ್ಕೆ ಬರಬಹುದು, ಅಷ್ಟೊಂದು ಹತ್ತಿರದಲ್ಲಿದೆ ಇದು ನಮಗೆ. ಇದು ಅಂದರೆ ಇವತ್ತು ಇವರೊಂದು ರಾತ್ರಿ 8:30, 9 ಗಂಟೆಗೆ ಸ್ಟಾರ್ಟ್ ಮಾಡಿದರು ಇದನ್ನೆಲ್ಲ ಹಂಚ್ಕೊಳ್ಳೋಕ್ಕೆ. ಎಂಥ ಖುಷಿ ಅಲ್ಲೋ, ಒಬ್ರಿಗೊಬ್ರು ಈ ಥರ ಹಂಚ್ಕೊಂಡು ಕುಡಿಯೋದ್ರಿಂದ ಎಲ್ಲ ತುಂಬಾ ಖುಷಿ ಇರ್ತದೆ. ಈ ಥರ ಎಲ್ಲ ಒಟ್ಟುಗೂಡಿ ಈ ಥರ ಎಲ್ಲ ಒಂದು ಸೆಲೆಬ್ರೇಟ್ ಮಾಡೋದು ಕೂಡ. ಫಸ್ಟಿಗೆಲ್ಲ ಯಾರು ಅಷ್ಟೇನು ಜನ ಇರಲಿಲ್ಲ, ಮತ್ತು ಲಾಸ್ಟ್ ಆಗುವಂಥ ಫುಲ್ಲು ಜನ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅಲ್ಲಿ ಇಲ್ಲಿ ಹೋಗ್ತಾ ಇರುವವರು, ಹೋಗುವವರು, ಬರುವವರೆಲ್ಲನೂ ತುಂಬಾ ಇಷ್ಟಪಡ್ತಾರೆ. ಈ ಥರ ಎಲ್ಲ ರೋಡಲ್ಲಿ ಶರ್ಬತ್ತೆಲ್ಲ ಕೊಡೋದ್ರಿಂದ ತುಂಬ ದಣಿದು ಕೂಡ ಇರ್ತಾರೆ ಸ್ವಲ್ಪ ಜನ. ಈ ಬೇಸಿಗೆಯಲ್ಲಿ ಅಂತೂ ಈ ಥರ ಕೋಲ್ಡ್ ಎಲ್ಲ ಸಿಕ್ಕಿದರೆ ಸಾಕು, ಒಮ್ಮೆ ಖುಷಿ ಅನ್ನಿಸ್ತದಲ್ವ. ಇದೇ ಥರ ನೋಡಿ, ನಾನೊಂದು ಸಣ್ಣ ಈ ಥರ ವಿಡಿಯೋ ಶೇರ್ ಮಾಡಿದ್ದೇನೆ ಫ್ರೆಂಡ್ಸ್. ನಿಮ್ಮ ಕಡೆ ಕೂಡ ನೀವು ಮೊಹರಂ ಸೆಲೆಬ್ರೇಟ್ ಹೇಗೆ ಮಾಡ್ತೀರಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ನನ್ನ ವಿಡಿಯೋ ಹೇಗಾಯಿತು ಅನ್ನಿಸ್ತಾ ಕಮೆಂಟ್ ಮೂಲಕ ತಿಳಿಸಿಕೊಡಿ ಫ್ರೆಂಡ್ಸ್. ಇದೇ ಥರ ನೀವು ನನ್ನ ಚಾನಲ್ಗೆ ಹೋಗಿ ನನ್ನ ಚಾನಲಲ್ಲಿ ಇರುವ ಬೇರೆ ಬೇರೆ ಇದೇ ರೀತಿಯ ರೆಸಿಪಿಯ ಹಾಗೂ ನಾವು ಹೊರಗಡೆ ಹೋಗಿದಂತಹ ಎಲ್ಲ ಟ್ರಾವೆಲಿಂಗ್ ವೀಡಿಯೋಸ್ ಎಲ್ಲ ಉಂಟು, ಹೋಗಿ ಅದನ್ನು ಕೂಡ ನೋಡಿಕೊಂಡು ಬನ್ನಿ ಫ್ರೆಂಡ್ಸ್. ಅದು ಕೂಡ ಇಷ್ಟ ಆದರೆ ನೀವು ಯಾವ ವಿಡಿಯೋ ನೋಡಿದ್ದೀರಿ ಅದಕ್ಕೆಲ್ಲ ಒಂದೊಂದು ಕಮೆಂಟ್ ಕೂಡ ಹಾಕಿ, ನನಗೆ ಕೂಡ ಗೊತ್ತಾಗ್ತದೆ ನೀವು ಯಾವ ಊರಿಂದ ನನ್ನ ಈ ವಿಡಿಯೋ ವೀಕ್ಷಿಸ್ತಾ ಇದ್ದೀರಾ ಅಂತ. ಇದನ್ನು ಕೂಡ ನೀವು ನನಗೆ ಹೇಳಿ, ನನಗೂ ಕೂಡ ಒಂದು ಖುಷಿ ಆಗ್ತದೆ ಯಾವ್ಯಾವ ಊರಿಂದ ಎಲ್ಲ ನೋಡ್ತಾ ಇದ್ದಾರೆ ನನ್ನ ವೀಡಿಯೋಸ್ ಅಂತ. ಇಷ್ಟೇ ಹೇಳಿ ನನ್ನ ಈ ಒಂದು ಸಣ್ಣ ಪುಟ್ಟ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಅಲ್ಲಿ ತನಕ ಟಾಟಾ ಬಾಯ್, ಟೇಕ್ ಕೇರ್.